ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ನಮಸ್ಕಾರ ವೀಕ್ಷಕರೇ, ನಾನು ಶೋಭಾ ಮಾತಾಡ್ತೀನಿ. ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್ ಇದು ಒಂದು ಸೌಗಂಧಿತ ಹುಲ್ಲಿನ ಜಾತಿಗೆ ಸೇರಿದಂಥ ಒಂದು ಸಸ್ಯ. ತುಂಬ ಔಷಧೀಯ ಗುಣಗಳನ್ನು ಹೊಂದಿದೆ. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗಿ ನಾವು ಬಳಸ್ತೀವಿ. ದಿನನಿತ್ಯ ಬಳಕೆಯಲ್ಲಿ ನಾವು ಟೀ ಮಾಡುವಾಗ ಅಲ್ಲದೆ ಬೇರೆ ಬೇರೆ ಖಾದ್ಯಗಳಲ್ಲೂ ಇದನ್ನು ಬಳಸ್ಬೋದು. ನಿಂಬೆಹಣ್ಣಿನ ಸುವಾಸನೆ ಅಥವಾ ರುಚಿ ಮತ್ತು ಗುಣ ಹೊಂದಿರೋವಂಥ ಹುಲ್ಲಾಗಿದೆ. ಇದನ್ನು ನಾವು ಎಸೆನ್ಷಿಯಲ್ ಆಯಿಲ್ ಆಗಿ ತೆಗೆಯೋದಕ್ಕೂ ಸಹ ಬಳಸ್ತಾರೆ. ತುಂಬ ಕಾಸ್ಟ್ಲಿ ಇರೋವಂಥ ಎಣ್ಣೆ ಹಾಗೂ ತುಂಬ ಪರಿಮಳ, ತುಂಬ ಚೆನ್ನಾಗಾಗುವಂಥ ಪರಿಮಳ ಇದರಿಂದ ಬರುತ್ತೆ. ಸೊ ನಾವು ಅದಕ್ಕೆ ಅನ್ನ ಮಾಡುವಾಗಲೋ ಅಥವಾ ಪಲ್ಯ ಗೊಜ್ಜುಗಳು ಮಾಡುವಾಗಲೆಲ್ಲ ನಾವು ಇದನ್ನು ಹಾಕಿ ಬೇಯಿಸಿ ಬಡಿಸೋದಕ್ಕೆ ಮುಂಚೆ ಅದನ್ನು ತೆಗೆದುಬಿಡ್ಬೋದು. ಸೊ ಈ ರೀತಿ ನಾವು ಅದನ್ನು ಬಳಸ್ಬೋದು. ಅದಲ್ಲೇ ಚಟ್ನಿ ಸಹ ಮಾಡ್ಬೋದು. ಚಟ್ನಿ ಮಾಡಬೇಕಂದ್ರೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು ಎಲ್ಲನೂ ಹಾಕಿ ಚಟ್ನಿ ಮಾಡಿದಾಗಲೂ ಚೆನ್ನಾಗಾಗುತ್ತೆ. 2 ರೀತಿ ಭಾಗದಲ್ಲಿ ಇದನ್ನು ಉಪಯೋಗಿಸ್ಬೋದು. ಮೇಲೆ ಬಂದಂಥ ಹುಲ್ಲಿನ ಭಾಗಗಳನ್ನು ಸಹ ಫ್ರೆಶ್ ಅಥವಾ ಡ್ರೈ ಮಾಡಿ ಸಹ ಟೀನಲ್ಲಿ ಬಳಸ್ಬೋದು. ಹಿಂದೆ ಅಂದರೆ ಬೇರಿಂದ ಬಂದಂಥ ಕಡ್ಡಿ ರೀತಿಯ ಆಕಾರದಲ್ಲಿರುವಂಥ ಬೆಳ್ಳಗಿರುವಂಥ ಗಡ್ಡೆ ರೀತಿಯಲ್ಲಿ ಸ್ವಲ್ಪ ಕಾಣಿಸುವಂಥ ಇದು ಏನು ಭಾಗ ಇದೆ, ಆ ಭಾಗನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ನಾವು ಅದರಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿ ವಾಸನೆ ಮತ್ತು ರುಚಿ ಇರುತ್ತೆ. ಸೊ ಅದನ್ನು ನಾವು ಅಡುಗೆಗಳಲ್ಲಿ ಹೆಚ್ಚಾಗಿ ಬಳಸ್ಬೋದು. ಸೊ ನಾವು ಯಾವುದೇ ಸ್ಟಿರ್ ಫ್ರೈ ಮಾಡಿದಾಗ, ವೆಜಿಟೇಬಲ್ ಫ್ರೈಸ್ ಮಾಡಿದಾಗ, ಸಲಾಡ್ಸಲ್ಲಿ ಅಥವಾ ಏನಾದರೂ ಸ್ಟೀಮಿಂಗಲ್ಲಿ ಬೇಯಿಸ್ತಾ ಇದ್ದೀವಿ ಅಂತಂದರೆ ಯಾವುದೇ ಅಡುಗೆ ಪದಾರ್ಥಗಳನ್ನ ಅದರಲ್ಲೆಲ್ಲ ನಾವು ಇದನ್ನು ಬಳಸೋದ್ರಿಂದ ತುಂಬ ರುಚಿಯಾಗುತ್ತೆ. ಹಾಗೂ ಹೆಚ್ಚು ರಿಲ್ಯಾಕ್ಸೇಷನ್ ಆ್ಯಂಡ್ ರಿಫ್ರೆಶಿಂಗೋಸ್ಕರ ನಾವು ಈ ಟೀನೂ ಸಹ ಮಾಡಿ ಕುಡಿಬೋದು. ಖಾದ್ಯಗಳಲ್ಲೂ ಬಳಸ್ಬೋದು. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅನ್ನ ಮಾಡುವಾಗಲೂ ಸಹ ಅನ್ನದ ನೀರು ಬೇಯುವಾಗ ಅದಕ್ಕೆ ಇದನ್ನು ಹುಲ್ಲನ್ನ ಹಾಕಿಟ್ಬಿಟ್ಟು ಆಮೇಲೆ ನಾವು ತೆಗೆದುಬಿಟ್ಟು ಬಳಸ್ಬೋದು. ಇಲ್ಲಾಂದರೆ ಬಡಿಸೋದಕ್ಕೆ ಮುಂಚೆ ಎಣ್ಣೆ ಅಥವಾ ತುಪ್ಪದಲ್ಲಿ ಸ್ಟಾಕಿಂಗ್ಸ್ನ ಫ್ರೈ ಮಾಡಿ ಅದನ್ನು ನಾವು ಬಡ್ಸೋಕ್ಕೆ ಮುಂಚೆ ಅನ್ನಕ್ಕೆ ಹಾಕಿ ಬಡಿಸ್ಬೋದು. ಈ ರೀತಿ ಹಲವು ರೀತಿಯಲ್ಲಿ ನಾವು ಇದನ್ನು ಬಳಸ್ಬೋದು. ಸೊ ಪ್ರಕೃತಿ ನಮಗೆ ಕೊಟ್ಟಿರೋ ಅಂಥ ಹೆಚ್ಚು ಔಷಧೀಯ ಗುಣಗಳಿರೋ ಅಂಥ ಮೆಡಿಸಿನಲ್ ಗಿಡಗಳನ್ನ ನಾವು ಬಳಸಿ ನಮ್ಮ ಆಹಾರನ ವೃದ್ಧಿಸ್ಕೊತಾ ಇದ್ದರೆ ಮುಂದಿನ ಪೀಳಿಗೆಗೂ ನಾವು ಹೇಳ್ಕೊಡೋದಕ್ಕೆ ಸಸ್ಯಗಳು ಉಳಿದಿರುತ್ತೆ ಅಂತ ಹೇಳ್ತಾ ಧನ್ಯವಾದ.